ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಫ್ಟಿಎಸ್ ಅಕಾಡೆಮಿ. ನಾವು ನಿನ್ನೆ ಕ್ಲಾಸ್ ನಲ್ಲಿ ಅಂದ್ರೆ ನಾವು ಥೀಮ್ಸ್ ಗಳನ್ನು ಕ್ವಶನ್ ಥೀಮ್ಸ್ ಗಳನ್ನ ನೋಡಿದೀವಿ NCERT ಬುಕ್ಸ್ ನಲ್ಲಿ. ಲಾಸ್ಟ್ ಸೆಷನ್ ಇದು, ಲಾಸ್ಟ್ ಈ NCERT ಕ್ಲಾಸ್ 11 ನಲ್ಲಿ ಇದಿಷ್ಟು ಓದಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ NCERT ಬುಕ್ಸ್ ಕವರ್ ಆಗುತ್ತೆ. ಈ ಸೆಷನ್ ನಲ್ಲಿ ಏನಂತಂದ್ರೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ನಾವು 10 ಮೋಸ್ಟ್ ಇಂಪಾರ್ಟೆಂಟ್ MCQs ಗಳನ್ನ ನೋಡೋಣ. ನೋಡಿ, ಫಸ್ಟ್ ಕ್ವಶನ್ ನೋಡಿ, ಎಫ್ಟಿಎಸ್ ಅಕಾಡೆಮಿಯಿಂದ ನಿಮ್ಗೆ ಸ್ವಾಗತ ಅಂಡ್ ಪ್ಲೀಸ್ ಶೇರ್ ಮಾಡಿ ನಮ್ಮ ಕನ್ನಡ ಹುಡುಗರಿಗೆ, ಕರ್ನಾಟಕ ಹುಡುಗರಿಗೆ, ನಮ್ಮ ಕನ್ನಡಿಗರಿಗೆ, ನಮ್ಮ ರೂರಲ್ ಏರಿಯಾ ಹುಡುಗರಿಗೆ, ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಕರಿತಕ್ಕಂತ ಹುಡುಗರಿಗೆ, ಅವರಿಗೆಲ್ಲ ನೀವು ನೋಡಿ ಶೇರ್ ಮಾಡಿ. ಕ್ವಶನ್ ನೋಡಿ, ಫಸ್ಟ್ ನಂಬರ್ ಕ್ವಶನ್ 1, with reference to the Himalayan mountain system consider the following statements ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಹಿಮಾಲಯಸ್ ಮೌಂಟೇನ್ ಸಿಸ್ಟಮ್ ನೋಡಿದಾಗ ನಾವು ಈ ಕ್ವಶನ್ಸ್ ಇದನ್ನು ಮಾಡೋಣ. ಫಸ್ಟ್ ನೋಡಿ, ಫಸ್ಟ್ ದ ಗ್ರೇಟರ್ ಹಿಮಾಲಯಸ್ ಆರ್ ಕಾಂಪೋಸ್ಡ್ ಮೇನ್ಲಿ ಆಫ್ ಗ್ರಾನೈಟ್ಸ್ ಅಂತ ಕೇಳ್ತಾನೆ. ಸೆಕೆಂಡ್ ಅಂತ ಆಪ್ಷನ್ ಏನಂದ್ರೆ ದ ಲೆಸರ್ ಹಿಮಾಲಯಸ್ ಆರ್ ಮೋರ್ ರಗ್ಡ್ ದೆನ್ ದ ಗ್ರೇಟರ್ ಹಿಮಾಲಯಸ್ ಅಂತ ಕೇಳ್ತಾನೆ. ದ ಶಿವಾಲಿಕ್ ರೇಂಜ್ ಕನ್ಸಿಸ್ಟ್ ಆಫ್ ಅನ್ಕಾನ್ಸಾಲಿಡೇಟೆಡ್ ಸೆಡಿಮೆಂಟ್ಸ್ ಅಂತ ಕೇಳ್ತಾನೆ. ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ನೋಡಿ? ಲೆಸರ್ ಹಿಮಾಲಯಸ್ ಆರ್ ಮೋರ್ ರಗ್ಡ್ ಅಲ್ಲ, ಮೋರ್ ರಗ್ಡ್ ಅಲ್ಲ, ಇದು ದೆನ್ ದ ಗ್ರೇಟರ್ ಹಿಮಾಲಯಸ್. ಗ್ರೇಟರ್ ಹಿಮಾಲಯಸ್ ಮೋರ್ ರಗ್ಡ್ ದೆನ್ ದ ಲೆಸರ್ ಹಿಮಾಲಯಸ್. ಓಕೆನಾ? ಇದನ್ನ 2 ಅನ್ನ ರಿಮೂವ್ ಮಾಡಿ, 2 ಅನ್ನ ರಿಮೂವ್ ಮಾಡಿದಾಗ, ಇದನ್ನ ರಿಮೂವ್ ಮಾಡಿದಾಗ ನೋಡಿ 1. ಥರ್ಡ್ ನೋಡಿ, ದ ಶಿವಾಲಿಕ್ ರೇಂಜಸ್ ಕನ್ಸಿಸ್ಟ್ ಆಫ್ ಅನ್ಕಾನ್ಸಾಲಿಡೇಟೆಡ್ ಸೆಡಿಮೆಂಟ್. ಇದು ಕರೆಕ್ಟ್ ಇದೆ. ಅದಕ್ಕೆ ಏನಾಗುತ್ತೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ನಲ್ಲಿ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್ ಅಂತ ಹೇಳಿದ್ದಾನೆ. ಫಿಸಿಯೋಗ್ರಾಫಿಕಲ್ ಫೀಚರ್ಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಿದೆ. ಬಾಬರ್, ತೆರೆ, ಖಾದರ್. ಬಾಬರ್ ಏನು ಓಲ್ಡ್ ಅಲಿವೆಲ್ ಅಂತ ಹೇಳಿದೀನಿ. ಇದು ಏನದ ಮಾರ್ಸಿ. ತೆರೆ ಏನಂತಂದ್ರೆ ಇದು ಒಂದು ಏನ್ ಹೇಳಿ, ತೆರೆ ಅಂತಂದ್ರೆ ಮಾರ್ಸಿ ಲ್ಯಾಂಡ್ ವಾಟರ್ ಲಾಗ್. ಖಾದರ್ ಅಂದ್ರೆ ಪೇಪರ್ ರಿಚ್ ಪರಿಸರ. ಇದು ನ್ಯೂ ಅಲಿವಿಲಿಯಲ್ ಸಾಯಿಲ್, ಇದು ಹೊಸ ಮೆಕ್ಕಲು ಮಣ್ಣು. ಅದಕ್ಕೆ ಆಪ್ಷನ್ ಏನಾಗಿರುತ್ತೆ? ಎ ಆಗಿರುತ್ತೆ. ಆಪ್ಷನ್ ಏನಾಗಿರುತ್ತೆ? ಕರೆಕ್ಟ್ ಆನ್ಸರ್ ಇಸ್ ಎ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ರಿವರ್ಸ್ ಫಾರ್ಮ್ ಎನ್ ಎಸ್ಚುರಿ ರಾದರ್ ದೆನ್ ಡೆಲ್ಟಾ. ಡೆಲ್ಟಾ ಇಟ್ಸ್ ಈಸ್ಟ್ ಫ್ಲೋವಿಂಗ್ ರಿವರ್ಸ್ ಏನ್ ಮಾಡುತ್ತೆ? ಡೆಲ್ಟಾ ಫಾರ್ಮೇಶನ್ ಮಾಡುತ್ತೆ. ಅದೇ ತರ ಅಂದ್ರೆ ಬೇ ಆಫ್ ಬೆಂಗಾಲ್ ನಲ್ಲಿ ಬರುತ್ತಲ್ಲ, ಬೇ ಆಫ್ ಬೆಂಗಾಲ್ ಕಡೆ ಅದೆಲ್ಲ. ವೆಸ್ಟ್ ಫ್ಲೋಯಿಂಗ್ ರಿವರ್ ಏನೋ ಮಾಡುತ್ತೆ? ಈ ಕಡೆ ಹೋಗ್ತಕ್ಕಂಥವು ಈ ಕಡೆ ಬರೋದು, ಈ ಕಡೆ ಹೋಗೋದು, ಈ ಕಡೆ ಬರೋದು ಏನಾಗುತ್ತೆ? ಎಚುರಿನ ಫಾರ್ಮೇಶನ್ ಮಾಡುತ್ತೆ. ಎಚುರಿ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಏನಂತಂದ್ರೆ ಯಾವ ರಿವರ್ಸ್ ಗಳು ಎಚುರಿ ಫಾರ್ಮೇಶನ್ ಮಾಡ್ತವೆ ಅಂತ ಹೇಳ್ತೇನೆ. ನೋಡಿ, ಗೋದಾವರಿ ಆ ಕಡೆ ಹೋಗುತ್ತೆ, ಮಹಾನದಿ, ನರ್ಮದಾ, ಕೃಷ್ಣ ಆ ಕಡೆ ಹೋಗುತ್ತೆ. ಕೃಷ್ಣ ಏನಾಗಿರುತ್ತೆ ನೋಡಿ, ಇವೆಲ್ಲ ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ ಅಲ್ವಾ? ಹೌದಲ್ವಾ? ನರ್ಮದಾ ಏನಾಗುತ್ತೆ? ಎಚುರಿ ಫಾರ್ಮೇಶನ್ ಇರ್ತಾರೆ, ವೆಸ್ಟರ್ನ್ ಸೈಡಿಗೆ ಹೋಗುತ್ತೆ. ಇದಕ್ಕೆ ಏನಾಗುತ್ತೆ? ಆನ್ಸರ್ ಸಿ ಆಗುತ್ತೆ. ನರ್ಮದಾ ವೆಸ್ಟ್ ಫ್ಲೋಯಿಂಗ್ ರಿವರ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಇಂಡಿಯನ್ ಕ್ಲೈಮೇಟ್. ಇಂಡಿಯನ್ ಕ್ಲೈಮೇಟ್ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೋಡಿ. ದ ಸಬ್ ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಇನ್ಫ್ಲೂಯೆನ್ಸಸ್ ದ ವಿಂಟರ್ ರೈನ್ಫಾಲ್ ಇನ್ ನಾರ್ದರ್ನ್ ಇಂಡಿಯಾ ಅಂತ ಹೇಳ್ತಾನೆ. ಓಕೆ, ನಾರ್ದರ್ನ್ ಇಂಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡಿ, ದ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಇಸ್ ವಿತ್ ದ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಸೋಸಿಯೇಟೆಡ್ ವಿತ್ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಂತ. ಏನಾಗಿದೆ? ಆಪ್ಷನ್ ಹೇಳಿ, ಏನಾಗುತ್ತೆ? ಎರಡು ಕರೆಕ್ಟ್ ಆಗುತ್ತೆ. ಸಿ ಇಸ್ ದ ಆನ್ಸರ್, ಬೋತ್ 1 and 2. ಎಲ್ ನಿನೋ ಫಿನಾಮಿನನ್ ಎಫೆಕ್ಟ್ಸ್ ದ ಇಂಡಿಯನ್ ಮಾನ್ಸೂನ್ ಪ್ರೈಮರ್ಲಿ ಬೈ. ಯಾವಾಗ ಎಲ್ ನಿನೋ ಎಫೆಕ್ಟ್ ಆಗುತ್ತೆ? ಏನಾಗುತ್ತೆ? ಎಲ್ ನಿನೋ ಯಾವಾಗ ಆಗುತ್ತೆ? ವೀಕನಿಂಗ್ ಟ್ರೇಡ್ ವಿಂಡ್ಸ್ ಓವರ್ ದ ಇಂಡಿಯನ್ ಓಷನ್. ಇದೇ ಇಂಪಾರ್ಟೆಂಟ್, ಇದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸಾಯಿಲ್ಸ್ ಹ್ಯಾಸ್ ಕ್ಲೇ ಕಂಟೆಂಟ್ ಅಂಡ್ ಹೈ ಮಾಯ್ಶ್ಚರ್ ರಿಟೆನ್ಷನ್ ಕೆಪಾಸಿಟಿ. ಯಾವ್ದು ಇರುತ್ತೆ? ಕ್ಲೇ ಕಂಟೆಂಟ್, ಹೈ ಮಾಯ್ಶ್ಚರ್ ರಿಟೆನ್ಷನ್ ಕೆಪಾಸಿಟಿಯನ್ನು ಯಾವುದು ಹೊಂದಿರುತ್ತೆ ಹೇಳಿ ನೋಡೋಣ. ಯಾವುದು? ಬ್ಯಾಕ್ ಸಾಯಿಲ್ ಅಂತ ಹೇಳಿದಿಲ್ಲ. ಮಾಯ್ಶ್ಚರ್ ಕಂಟೆಂಟ್, ನೀರ್ ಜಾಸ್ತಿ ಹಿಡಿದಿಟ್ಟಿರುತ್ತೆ, ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಮಳೆ ಮತ್ತು ಬೇಸಿಗೆಯಲ್ಲಿ ಏನಾಗುತ್ತೆ? ಬಿರುಕು ಬಿಚ್ಚುತ್ತೆ. ಇದು ಕಾಟನ್ ಬೆಳೆಕ್ಕೆ ಫೇಮಸ್. ಇದು ನಮ್ಮೂರ್ ಕಡೆ ಇದೆ ಅಂತ ಹೇಳಿದ್ದೀನಿ. ಕಾಟನ್ಗೆ ಫೇಮಸ್ ಇದು ಬ್ಲಾಕ್ ಸಾಯಿಲ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ಇಂಡಿಯಾ.
ಮಂಗ್ರೂವ್ಸ್ ಫಾರೆಸ್ಟ್ ಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಸ್ ನೋಡಿ ಯಾವ್ಯಾವು ಅಂತ ನೋಡಿ. ದೇ ಏನ ಏನ್ ಹೇಳ್ತದ, ದೇ ರಿಕ್ವೈರ್ಸ್ ಸೈಲೆಂಟ್ ವಾಟರ್ ಫಾರ್ ಗ್ರೋತ್. ಮಂಗ್ರೂವ್ಸ್ ಫಾರೆಸ್ಟ್ ಗೆ ಸೈಲೆಂಟ್ ವಾಟರ್ ಬೇಕು, ಕರೆಕ್ಟ್, ಸೈಲೆಂಟ್ ವಾಟರ್ ಬೇಕು. ದೇ ಆರ್ ಮೇನ್ಲಿ ಫೌಂಡ್ ಇನ್ ಡೆಲ್ಟೈಕ್ ರೀಜನ್, ಮೇನ್ಲಿ ಫೌಂಡ್ ಇನ್ ಡೆಲ್ಟೈಕ್ ರೀಜನ್. ಓಕೆ, ನೋಡೋಣ. ಸುಂದರ್ಬನ್ is the largest mangrove forest in India is 100% ಕರೆಕ್ಟ್. ಕರೆಕ್ಟ್ ಅಲ್ವಾ? ಹೌದಿಲ್ಲ? ಏನಾಗುತ್ತೆ ಇದು ಮೇನ್ಲಿ ಫೌಂಡ್ ಇನ್ ಡೆಲ್ಟೈಕ್ ರೀಜನ್ಸ್ ಅಲ್ಲ, ಎಲ್ಲ ಕಡೆ ಈ ಕಡೆ ಕೂಡ ಸಿಗುತ್ತೆ mangroves. ಅದಕ್ಕೆ ಏನಾಗುತ್ತೆ 193 is the right answer. C is the correct answer. Okay. ನೆಕ್ಸ್ಟ್ ನೋಡಿ, ದ ಪೆನಿನ್ಸುಲರ್ ಪ್ಲೇಟೋ ಆಫ್ ಇಂಡಿಯಾ ಇಸ್ ಇಂಪಾರ್ಟೆಂಟ್ ಬಿಕಾಸ್. ಪೆನಿನ್ಸುಲರ್ ಪ್ಲೇಟೋ ಆಫ್ ಇಂಡಿಯಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ, ಯಾಕಾಗಿದೆ? ಸರಿ ಸರಿ, ಇದು ಏನಾಗಿರುತ್ತೆ ಆನ್ಸರ್? ಎಲ್ಲಾನು ಕರೆಕ್ಟ್ ಇದು. ಯಾಕಂತಂದ್ರೆ ನೋಡಿ, ದೇ ಆರ್ ಮೇನ್ಲಿ ಫೌಂಡ್ ಇನ್ ಡೆಲ್ಟೈಕ್ ರೀಜನ್, ಕರೆಕ್ಟ್. ಇದು ಡಿ ಇಸ್ ದ ರೈಟ್ ಆನ್ಸರ್. ಸಾರಿ, ಡಿ ಇಸ್ ದ ರೈಟ್ ಆನ್ಸರ್. ಇದು ನೋಡಿ, ಪೆನಿನ್ಸುಲರ್ ಪ್ಲೇಟೋ ಆಫ್ ಇಂಡಿಯಾ ಇಸ್ ಇಂಪಾರ್ಟೆಂಟ್ ಬಿಕಾಸ್. ಏನಿದು ಪೆನಿನ್ಸುಲರ್ ಪ್ಲೇಟೋ ಆಫ್ ಇಂಡಿಯಾ ಇಂಪಾರ್ಟೆಂಟ್ ಆಗಿದೆ? ಇಟ್ ಕಂಟೈನ್ಸ್ ರಿಚ್ ಮಿನರಲ್ಸ್ ಅಲ್ವಾ, ಮಿನರಲ್ಸ್ ಇದೆ, ಅದಕ್ಕೆ ಇದು ಆನ್ಸರ್. ಯಾವುದು? ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9th ಕ್ವಶನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಹ್ಯಾಸ್ ದ ಲೀಸ್ಟ್ ಇನ್ಫ್ಲುಯೆನ್ಸ್ ಆಫ್ ಇಂಡಿಯನ್ ಮಾನ್ಸೂನ್? ಇಂಡಿಯನ್ ಮಾನ್ಸೂನ್ಗೆ ಲೀಸ್ಟ್ ಇನ್ಫ್ಲುಯೆನ್ಸ್ ಯಾವುದು ಅಂತ ಕೇಳ್ತಾನೆ ಕ್ವಶನ್ಸ್. ನೋಡಿ, ಡಿಫ್ರೆನ್ಸ್ ಹೀಟಿಂಗ್ ಆಫ್ ಲ್ಯಾಂಡ್ ಅನ್ನು ಇದು 100% ಕರೆಕ್ಟ್. ಕಾರ್ಲಿಸಿಸ್ ಫಾರ್ ಎಲ್ನಿನೋ ಬಗ್ಗೆ, ಎಲ್ನಿನೋದಿಂದ ಇಂಡಿಯನ್ ಮಾನ್ಸೂನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಪದೇ 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 ಹೇಳಿದ್ದೀನಿ, ಅದಕ್ಕಾಗುತ್ತೆ. ಅದಕ್ಕೆ ಯಾವುದಿಲ್ಲ ಅಂತಂದ್ರೆ ಡಿ, ಓಷನ್ ಅಟ್ಲಾಂಟಿಕ್ ಮತ್ತು ಇಂಡಿಯನ್ಗೆ ಏನ್ ಸಂಬಂಧ ಇಲ್ಲ, ಅದಕ್ಕೇನು ಆಗಿಲ್ಲ. ಓಷನ್ ಕರೆಂಟ್ ಅಲ್ಲಿ ಬಂದ್ರೆ ಇದಕ್ಕೇನು ಸಂಬಂಧ ಇಲ್ಲ. ಇದು ಡಿ ಇಸ್ ದ ಆನ್ಸರ್ ಆಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ಎಕ್ಸ್ಪ್ಲೇನ್ಸ್ ವೈ ಹಿಮಾಲಯನ್ ರಿವರ್ಸ್ ಆರ್ ಪೆರಿನಿಯಲ್? ಯಾಕೆ ಹಿಮಾಲಯನ್ ರಿವರ್ಸ್ ಪೆರಿನಿಯಲ್ ಆಗಿರುತ್ತೆ? ಹೇಳಿದಿನಲ್ಲ, ಗ್ಲೇಸಿಯರ್ಸ್ ಇಂದ ಸ್ನೋ ಮೆಲ್ಟ್ ನಿಂದ ಆಗುತ್ತೆ, ಮಳೆನಿಂದ ಬರುತ್ತೆ ಅಂತ ಹೇಳಿದಿನಲ್ವಾ. ಅದಕ್ಕೆ ಏನಾಗಿರುತ್ತೆ, ಫೆಡ್ ಬೈ ಗ್ಲೇಸಿಯರ್ಸ್ ಅಂಡ್ ಸ್ನೋ ಮೆಲ್ಟ್. ಮತ್ತೆ ಮಳೆಗಾಲದಲ್ಲಿ ರೇನ್ ನಿಂದ ಆಗುತ್ತೆ, ಬೇಸಿಗೆಯಲ್ಲಿ ಐಸ್ ಮೆಲ್ಟ್ ಆಗಿ ಸ್ನೋ ಮೆಲ್ಟ್ ನಿಂದ ಆಗುತ್ತೆ ಅಂತ ಹೇಳಿದೀನಿ. ಇದೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು NCERT ಸೀರೀಸ್ ಏನು ಮಾಡಿದೇವಲ್ಲ, ಕ್ಲಾಸ್ 11, ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಟೈಮು ಮೆನಿ ಟೈಮ್ಸ್ ಕ್ವಶನ್ಸ್ ಗಳನ್ನ ಇಲ್ಲಿಂದ ಫ್ರೇಮ್ ಮಾಡ್ತಾರೆ, ಡೈರೆಕ್ಟ್ ಫ್ರೇಮ್ ಮಾಡ್ತಾರೆ. ಕಾನ್ಸೆಪ್ಟ್ ಇಲ್ಲಿಂದ ಕ್ಲಿಯರ್ ಇದ್ರೆ ನೀವು ಯಾವ್ದು ಎಕ್ಸಾಮ್ ಬೇಕಾದ್ರೂ ಜಿಯೋಗ್ರಫಿ ಕ್ವಶನ್ಸ್ ಬಂದ್ರೆ ಸಾಲ್ವ್ ಮಾಡಬಹುದು. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಕರ್ನಾಟಕ ಹುಡುಗರಿಗೆ, ನಮ್ಮ ಕನ್ನಡ ಹುಡುಗರಿಗೆ ಈ ಕ್ಲಾಸ್ಗಳನ್ನ ಶೇರ್ ಮಾಡಿ. ನಾನು UPSC ಕ್ಲಾಸಸ್ ಅವ್ರಿಗೋಸ್ಕರ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ನಲ್ಲಿ, ನೆಕ್ಸ್ಟ್ NCERT ಬುಕ್ಸ್ ನಲ್ಲಿ ಕ್ಲಾಸ್ 11, 12 ಏನು ಮಾಡೋಣಲ್ಲ, ಅವಾಗ ನಾವು ತಿಳ್ಕೊಳ್ಳೋಣ. ಓಕೆ, ಅಲ್ಲಿವರೆಗೂ ಸಿ ಯು, ಬೈ ಬೈ, ಥ್ಯಾಂಕ್ ಯು.